ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ನ ಸೆಕೆಂಡ್ T20 ಮ್ಯಾಚಲ್ಲಿ ಇಂಡಿಯಾದವರು ಭರ್ಜರಿಯಾಗಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ನಾವೇನು ಮ್ಯಾಚ ನೋಡಿದ್ದು ಅಥವಾ ಹೈಲೈಟ್ಸ್ ಅಂತ ಒಂದ್ಸಲ ಹಂಗೆ ಅನಿಸ್ಬಿಡ್ತು. ಯಾಕೆಂದರೆ ಅಷ್ಟು ಸಖತ್ತಾಗಿ ಏನು ಬರೀ 6-4 ಸಿಂಗಲ್ಸೇ ರೇರು ಗೈಸ್ ನೋಡಿರೋದು ನಾನಂತೂ. ಬರೀ 6-4ಗಳೇ ನೋಡ್ತಾ ಇದ್ದೀವಿ. ಫಸ್ಟ್ ಇನ್ನಿಂಗ್ಸಲ್ಲೂ ಅದೇ ಥರ ನ್ಯೂಜಿಲೆಂಡ್ ಅವರು ಅದೇ ಥರ ಬ್ಯಾಟಿಂಗ್ ಮಾಡಿದ್ರು. ಸೆಕೆಂಡ್ ಇನ್ನಿಂಗ್ಸಲ್ಲಂತೂ ನನಗಂತೂ ಇದು ಹೈಲೈಟ್ಸ್ ಅಂತ ಅನ್ಸ್ಬಿಡ್ತು ಗೈಸ್. ಸಿಕ್ಕಾಪಟ್ಟೆ ಸಖತ್ ಕ್ರೇಜಿಯಾಗಿ ಬ್ಯಾಟಿಂಗ್ ಮಾಡಿದ್ರು ಇಂಡಿಯನ್ಸ್ ಪರವಾಗಿ. ಅದರಲ್ಲೂ ಎಸ್ಪೆಷಲಿ ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ಯಾವ ಥರ ಇಶಾನ್ ಕಿಶನ್ ಅವರು ಕಮ್ಬ್ಯಾಕ್ ಮಾಡಿದ್ರು ಇಂಡಿಯನ್ ಟೀಮ್ಗೆ, ಎಷ್ಟು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂದರೆ ಎರಡನೇ ಮ್ಯಾಚಲ್ಲೇ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಸೂರ್ಯಕುಮಾರ್ ಯಾದವ್ ಬಗ್ಗೆ ಮಾತಾಡೋದಾದರೆ ಸುಮಾರು 1.5 ವರ್ಷ ಆಗಿತ್ತು ಅಂತಲೇ ಹೇಳ್ಬೋದು ಗೈಸ್. ಸುಮಾರು ಒಂದು 450 ದಿನ ಆದಮೇಲೆ ಅವ್ರು ಫಸ್ಟ್ 50 ಹೊಡಿತಾ ಇರೋದು T20 ಫಾರ್ಮೆಟಲ್ಲಿ. ಆ ಥರ ಕಳೆದೋಗ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು T20 ಫಾರ್ಮೆಟಲ್ಲಿ. ಆದ್ರೂ ಸೀರೀಸ್ಗಳು ಹೊಡ್ಕೊಂಡು ಬಂದು ಇಂಡಿಯಾ ಎಲ್ಲೋ ಒಂದು ಕಡೆ ನಂಬರ್ 1 ಸ್ಲಾಟಲ್ಲಿ ನಿಂತಿದ್ರು. ಕಾರಣ ಸೂರ್ಯಕುಮಾರ್ ಯಾದವ್ ಮಾಡ್ತಿದ್ದಂಥ ಒಳ್ಳೆ ಕ್ಯಾಪ್ಟನ್ಸಿ ಅಂತಲೇ ಹೇಳ್ಬೋದು ಗೈಸ್. ಓಕೆ ಗೈಸ್, ಆ ಫಸ್ಟ್ ಇನ್ನಿಂಗ್ಸಿಂದ ಬರೋದಾದರೆ ಇಂಡಿಯಾದವರು ಟಾಸ್ ಗೆದ್ದು ನ್ಯೂಜಿಲೆಂಡ್ಗೆ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಹೇಳ್ತಾರೆ ಗೈಸ್. ಆದರೆ ನ್ಯೂಜಿಲೆಂಡ್ ಅವರು ಒನ್ಸ್ ಅಪಾನ್ ಎ ಟೈಮಲ್ಲಿ 250+ ಹೊಡಿತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅಷ್ಟು ಸಖತ್ತಾಗಿ ಓಪನಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾರ್ಯಾರಂದರೆ ಟೀಮ್ಸ್ ಆಫ್ ಸೈಫಲ್ಟು ಮತ್ತು ಡೆವನ್ ಕಾನ್ವೆ ಇಬ್ಬರು ಸ್ಟಾರ್ಟಿಂಗ್ 2.3 ಓವರಲ್ಲೇ ಆಲ್ಮೋಸ್ಟ್ 45 ರನ್ ಹೊಡೆದು ಬಿಸಾಕಿದ್ರು. ಎಲ್ಲೋ ಒಂದು ಕಡೆ ಒಂದು 300+ ಹೊಡಿತಾರೇನಪ್ಪ ಅಂತ ಆ ಥರ ಕಾನ್ಫಿಡೆಂಟು ಬಿಲ್ಡ್ ಮಾಡಿದ್ರು ಗೈಸ್. ಆದರೆ ಹರ್ಷಿತ್ ರಾಣಾ ಬಂದು ಯಾವ ಥರ ಬ್ರೇಕ್ಔಟ್ ಮಾಡಿಕೊಡ್ತಾರೆ ಅಂತಂದರೆ ಇಬ್ರಿಗೂ ರನ್ಸ್ ಹೊಡೆಯೋದ್ರಲ್ಲಿ ಕಡಿವಾಣ ಆಗ್ತಾರೆ ಅಂತಲೇ ಹೇಳ್ಬೋದು. ಹರ್ಷಿತ್ ರಾಣಾ ಮೇಡ್ ಇನ್ ಪ್ಲಸ್ ವಿಕೆಟು ತೆಗಿತಾರೆ 4ನೇ ಓವರಲ್ಲಿ ಹರ್ಷಿತ್ ರಾಣಾ ಬಂದು. ಅಲ್ಲಿಂದ ಸ್ವಲ್ಪ ಫಾಲ್ ಡೌನ್ ಆಗುತ್ತೆ ರನ್ಸ್ ಹೊಡೆಯೋದ್ರಲ್ಲಿ ನ್ಯೂಜಿಲೆಂಡ್ ಪರ. ಆಮೇಲೆ ನೆಕ್ಸ್ಟು ಸ್ಯಾಂಟ್ನರ್ ಲಾಸ್ಟಲ್ಲಿ ಸ್ವಲ್ಪ ಬಿಗ್ ಹಿಟ್ ಆಡ್ತಾರೆ. ಲಾಸ್ಟ್ ಓವರ್ಗೆ ನಿಂತ್ಕೊಂಡು ಸ್ಯಾಂಟ್ನರ್ ಫಿನಿಶಿಂಗ್ ಮಾಡಿಕೊಡ್ತಾರೆ. ಮತ್ತು ರವೀಂದ್ರ ಅವರು ಸ್ವಲ್ಪ ಮಿಡಲ್ ಆರ್ಡ್ರಲ್ಲಿ ಬಂದು 46 ರನ್ನೇನೋ ಹೊಡಿತಾರೆ. ಮತ್ತು ಮಿಚೆಲ್ ಸ್ಯಾಂಟ್ನರ್ 47 ಹೊಡಿತಾರೆ. ಟೋಟಲಾಗಿ ನ್ಯೂಜಿಲೆಂಡ್ ಅವರು 208 ಟಾರ್ಗೆಟ್ ಕೊಡ್ತಾರೆ ಇಂಡಿಯನ್ ಟೀಮ್ಗೆ. ಈ ಇಂಡಿಯನ್ ಟೀಮ್ ಅವರು ಈ ಒಂದು ರನ್ನನ್ನು ಚೇಸ್ ಮಾಡ್ತಾರೆ ಅಂತ ನನಗೆ ಸ್ಟ್ರಾಂಗಾಗಿ ಅನಿಸಿತ್ತು ಗೈಸ್. ಯಾಕೆ ಅಂತಂದರೆ ಅಭಿಷೇಕ್ ಶರ್ಮಾ ಅವರು ಲಾಸ್ಟ್ ಮ್ಯಾಚಲ್ಲಿ ಯಾವ ಥರ ಒಂದು ಬಿಲ್ಡ್ ಮಾಡಿದ್ರು ಅಂದರೆ ಸ್ಕೋರ್ನ, ಅವ್ರು ಎವ್ರಿ ಮ್ಯಾಚಲ್ಲಿ ಅದೇ ಥರನೇ ಒಂದು ಫಾರ್ಮಲ್ಲಿ ಇರ್ತಾರೆ. ಈ ಮ್ಯಾಚ್ ಹೊಡಿತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ 6 ರನ್ಗೆ 2 ವಿಕೆಟ್ ಆಗೋಗ್ಬಿಡುತ್ತೆ ಗೈಸ್. ಸಂಜು ಸ್ಯಾಮ್ಸನ್ ಬೇಗ ಔಟ್ ಆಗೋಗ್ಬಿಡ್ತಾರೆ ಮತ್ತು ಅಭಿಷೇಕ್ ಶರ್ಮನು ಡಕ್ಔಟ್ ಆಗೋಗ್ಬಿಡ್ತಾರೆ. ಅಲ್ಲಿ ಬಂದಿದ್ದು ಯಾರು ಗೈಸ್ ನೆಕ್ಸ್ಟು? ಇಶಾನ್ ಕಿಶನ್. ಅಂದರೆ T20 ಫಾರ್ಮೆಟ್ಗೆ ಸುಮಾರು 2 ವರ್ಷ ಆಗೋಗಿತ್ತು ಅವರು ಬ್ಯಾಕ್ಔಟ್ ಆಗಿ ಉಳಿದೋಗಿದ್ರು. ಆದರೆ ಈ ಮ್ಯಾಚಲ್ಲಿ ಕಮ್ಬ್ಯಾಕ್ ಮಾಡಿ ಯಾವ ಥರ ಎಷ್ಟು ಹೊಡಿತಾರೆ ಗೊತ್ತಾ? 76 ಹೊಡಿತಾರೆ ಗೈಸ್. ಜಸ್ಟ್ ತೊಗೊಂಡಿರೋಂಥ ಬಾಲು 32, 12 4 ಏನೋ ಹೊಡಿತಾರೆ ಮತ್ತು 4-5 6 ಹೊಡಿತಾರೆ ಗೈಸ್. ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಅವ್ರಿಗೆ, ಇಶಾನ್ ಕಿಶನ್ ಅವ್ರಿಗೆ. ಮತ್ತು ಇವ್ರ ಜೊತೆಲಿ ನಿಂತು ಸಾಥ್ ಕೊಟ್ಟಂಥ ಸೂರ್ಯಕುಮಾರ್ ಯಾದವ್ ಅವ್ರೂ ಅಷ್ಟೇ ಗೈಸ್. ಟೋಟಲಾಗಿ ಸೂರ್ಯಕುಮಾರ್ ಯಾದವ್ 80 ಹೊಡಿತಾರೆ. ಅಂದರೆ ಹೇಳಿದ್ನಲ್ಲ ಗೈಸ್, 1.5 ವರ್ಷ ಹೋಗಿತ್ತು ಸೂರ್ಯಕುಮಾರ್ ಯಾದವ್ 50 ಹೊಡೆದು. ಈ ಒಂದು ಜಸ್ಟ್ ತೊಗೊಂಡಿದ್ದ ಬಾಲ್ ಬರೀ 37 ಬಾಲ್ ಅಷ್ಟೇ. 37 ಬಾಲ್ಗೆ ಸೂರ್ಯಕುಮಾರ್ ಯಾದವ್ ಅವರು 82 ರನ್ ಹೊಡಿತಾರೆ. ನೆಕ್ಸ್ಟು ಇಶಾನ್ ಕಿಶನ್ ಮತ್ತು ಔಟ್ ಆದಮೇಲೆ ನೆಕ್ಸ್ಟ್ ಶಿವಮ್ ದುಬೆ ಬರ್ತಾರೆ ಗೈಸ್. ಇವ್ರೇನು ಕಮ್ಮಿ ಇಲ್ಲ ಗೈಸ್. ಇವರು ಶಿವಮ್ ದುಬೆನು 36 ರನ್ ಸಖತ್ತಾಗಿ ಹೊಡಿತಾರೆ. 36 ರನ್ ಹೊಡಿತಾರೆ. ಫೈನಲಾಗಿ ಜಸ್ಟು 15.1 ಓವರಲ್ಲಿ, ಅಂದರೆ 200+ ಜಾಸ್ತಿ ಬೇಗ ರೀಚ್ ಮಾಡಿದಂಥ ಮೊದಲನೇ ಟೀಮ್ ಆಗುತ್ತೆ ಇಂಡಿಯನ್ ಟೀಮ್ ಅಂತಲೇ ಹೇಳ್ಬೋದು ಗೈಸ್. ಈ ಒಂದು ಪರ್ಫಾರ್ಮೆನ್ಸು ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ಬರೋಂಥ ಟೀಮ್ಗಳು ಭಯ ಹುಟ್ಟಿಸಿರ್ತಾರೆ ಅಂತಲೇ ಹೇಳ್ಬೋದು. ಇಂಡಿಯನ್ ಟೀಮ್ ಆ ಥರ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ನಿಮ್ಗೇನು ಅನಿಸುತ್ತೆ ಗೈಸ್? ಓವರಾಲ್ ಆಗಿ ಇಂಡಿಯನ್ ಟೀಮು ಈ ಥರ ಒಂದು ಪರ್ಫಾರ್ಮೆನ್ಸ್ ಮಾಡಿದೆ. ಅದರಲ್ಲೂ ಮೇಯ್ನಾಗಿ ಸೂರ್ಯಕುಮಾರ್ ಯಾದವ್ ಫಾರ್ಮ್ಗೆ ಮರಳಿರೋದು. ಲಾಸ್ಟ್ ಮ್ಯಾಚಲ್ಲಿ ಯಾವ ಥರ 30+ ಏನೋ ಹೊಡಿತಾರೆ. ಈ ಮ್ಯಾಚಲ್ಲಿ 82+ ಹೊಡೆದಿದ್ದಾರೆ. ಸೂರ್ಯಕುಮಾರ್ ಯಾದವ್ ಮತ್ತೆ ಫಾರ್ಮ್ ಬಂದಿರೋದು ಇಂಡಿಯನ್ ಟೀಮ್ಗೆ ತುಂಬ ಖುಷಿಯಾಗಿರುತ್ತೆ. ಮ್ಯಾನೇಜ್ಮೆಂಟ್ಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಗೈಸ್. ಈ ವಿಡಿಯೋ ಒಂದು ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಕ್ರಿಕೆಟಿಂಗ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗೈಸ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.